ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಈ ದಿನ ನಾವು ಕ್ಲಾಸ್ 3 ತರಗತಿ 3ರ ಸಂತೂರ್ ಫನ್ ವಿತ್ ಫ್ರೆಂಡ್ಸ್, ಈ ವರ್ಷ ಬೈಲಿಂಗಲ್ ಬಂದಿರೋದ್ರಿಂದ ಸಂತೂರ್ ಅನ್ನೋ ಹೊಸ ಟೆಕ್ಸ್ಟ್ ಬುಕ್ ಅನ್ನು ಕೊಟ್ಟಿದ್ದಾರೆ. 3ನೇ ತರಗತಿಗೆ ಪಾರ್ಟ್ 1 ಅಲ್ಲಿ ಮೊದಲನೇ ಒಂದು ಯೂನಿಟ್ ಅಲ್ಲಿ ಫನ್ ವಿತ್ ಫ್ರೆಂಡ್ಸ್ ಅಲ್ಲಿ ನೋಡ್ಕೊಂಡು ಹೋಗೋಣ. ಸೊ ಬನ್ನಿ ನೋಡೋಣ. ಇಲ್ಲಿ ಅವರಿಗೆ ನೀರೊಳಗಡೆ ಫಸ್ಟ್ ನಾವು ಡಿಸ್ಕಸ್ ವಿತ್ ಯೋರ್ ಫ್ರೆಂಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಬನ್ನಿ. ಹೌ ಮೆನಿ ಡಕ್ಲಿಂಗ್ಸ್ ಆ್ಯಂಡ್ ಚಿಕ್ಸ್ ಕ್ಯಾನ್ ಯು ಸಿ ಇನ್ ದ ಪಿಕ್ಚರ್? ಈ ಚಿತ್ರದಲ್ಲಿ ನೀವು ಎಷ್ಟು ಡಕ್ಲಿಂಗ್ಸ್ ಮತ್ತೆ ಚಿಕ್ಸ್ಗಳನ್ನು ನೋಡ್ತೀರಾ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ಬೋದು ಡಕ್ಲಿಂಗ್ಸ್ ಎಷ್ಟಿದೆ, ಬಾತುಕೋಳಿ ಮರಿಗಳು 1, 2, 3. ಚಿಕ್ಸ್ ಎಷ್ಟಿದೆ, ಕೋಳಿ ಮರಿಗಳು ಎಷ್ಟಿದಾವೆ, 3. ಓಕೆ, ಐ ಕ್ಯಾನ್ ಸಿ 3 ಡಕ್ಲಿಂಗ್ಸ್ ಆ್ಯಂಡ್ 3 ಚಿಕ್ಸ್. ಓಕೆ, ದ ಡಕ್ ಆ್ಯಂಡ್ ದ ಹೆನ್ ಆರ್ ದೇ ಫ್ರೆಂಡ್ಸ್? ಹೌ ಡು ಯು ನೋ? ಅವರಿಬ್ರು ಫ್ರೆಂಡ್ಸಾ? ಹೇಗೆ ಗೊತ್ತಾಯ್ತು ನಿಮಗೆ? Yes, they are friends. They go to the village fair together and help each other. ಹೌದು, ಅವರಿಬ್ರು ಫ್ರೆಂಡ್ಸು. ಅವ್ರ ಫ್ರೆಂಡ್ಸ್ ಇರೋದಕ್ಕೆ ಅಲ್ವಾ ಫಸ್ಟ್ ಏನು ಕೇಳಿದ್ದು, ಬಾತ್ಕೋಳಿ ಕೇಳತ್ತೆ. ಸೊ ಲೆಟ್ ಅಸ್ ಗೋ ಟು ದ ವಿಲೇಜ್ ಫೇರ್ ಅಂತ ಹೇಳಿಬಿಟ್ಟು ಫ್ರೆಂಡ್ಸಿಗೆ ಕೇಳೋದಲ್ವಾ ನಾವು. ಸೊ ಅದಕ್ಕೋಸ್ಕರ ದೇ ಗೋ ಟು ದ ವಿಲೇಜ್ ಫೇರ್ ಟುಗೆದರ್ ಆ್ಯಂಡ್ ಹೆಲ್ಪ್ ಈಚ್ ಅದರ್. ಅಲ್ಲಿ ಹೆಲ್ಪನ್ನು ಮಾಡ್ತಾ. ಓಕೆ, ಹೌ ಡಿಡ್ ದ ಹೆನ್ ಆ್ಯಂಡ್ ದ ಚಿಕ್ಸ್ ಕ್ರಾಸ್ ದ ಸ್ಟ್ರೀಮ್? ಯಾವ ರೀತಿಯಾಗಿ ಕೋಳಿ ಮತ್ತೆ ಕೋಳಿ ಮರಿಗಳು ಆ ಹೊಳೆಯನ್ನ ದಾಟಿದ್ವು? ದೇ ಕ್ರಾಸ್ ದ ಸ್ಟ್ರೀಮ್ ಬೈ ಸಿಟ್ಟಿಂಗ್ ಆನ್ ದ ಡಕ್ ಆ್ಯಂಡ್ ದ ಡಕ್ಲಿಂಗ್ಸ್. ಈ ಒಂದು ಡಕ್ ಮತ್ತೆ ಡಕ್ಲಿಂಗ್ಸ್ ಮೇಲೆ ಕುತ್ಕೊಂಡು ಅವು ಹೊಳೆಯನ್ನ ದಾಟಿದವು. ಓಕೆ, ಇದೆಷ್ಟು. ನೆಕ್ಸ್ಟ್ ಕ್ವಶನ್. ಹ್ಯಾವ್ ಯು ಎವರ್ ಹೆಲ್ಪ್ಡ್ ಯುವರ್ ಫ್ರೆಂಡ್? ಹೌ ಡಿಡ್ ಯು ಹೆಲ್ಪ್? ನೀವು ಯಾವತ್ತಾದರೂ ನಿಮ್ಮ ಫ್ರೆಂಡಿಗೆ ಹೆಲ್ಪ್ ಮಾಡಿದ್ದೀರಾ? ಯಾವ ರೀತಿಯಾಗಿ ಹೆಲ್ಪ್ ಮಾಡಿದ್ದೀರಾ ಅಂತಂದರೆ, ಎಸ್, ಐ ಹೆಲ್ಪ್ ಮೈ ಫ್ರೆಂಡ್ ಬೈ ಶೇರಿಂಗ್ ಮೈ ಬುಕ್ಸ್. ಅಥವಾ ಎಸ್, ಐ ಹೆಲ್ಪ್ ಮೈ ಫ್ರೆಂಡ್ ಬೈ ಶೇರಿಂಗ್ ಮೈ ಟಿಫನ್, ಬೈ ಶೇರಿಂಗ್ ಮೈ ಚಾಕ್ಲೇಟ್. ಯಾವ ರೀತಿಯಾಗಾದರೂ ನಾವು ಬರಿಬೋದು. ಓಕೆ, ಡಿಡ್ ಯು ಫೀಲ್ ಹ್ಯಾಪಿ ಟು ಹೆಲ್ಪ್ ಯುವರ್ ಫ್ರೆಂಡ್? ನಿಮಗೆ ಖುಷಿ ಆಯಿತಾ ನಿಮ್ಮ ಫ್ರೆಂಡಿಗೆ ಹೆಲ್ಪ್ ಮಾಡಿದಾಗ? ಎಸ್, ಐ ಫೆಲ್ಟ್ ಹ್ಯಾಪಿ. ನನಗೆ ಬಹಳ ಖುಷಿಯಾಯಿತು ಅಂತ ಇದೆ. ನೆಕ್ಸ್ಟ್ ನೋಡೋಣ. ಮ್ಯಾಚ್ ದ ಫಾಲೋವಿಂಗ್ ಎನಿಮಲ್ಸ್ ವಿತ್ ದರ್ ಯಂಗ್ ಒನ್ಸ್. ಯಂಗ್ ಒನ್ಸ್ ಅಂತ ಆದರೆ ಅವುಗಳ ಮರಿಗಳು. ಓಕೆ, ಡಕ್ ಜೊತೆಗೆ ಡಕ್ಲಿಂಗ್ ಇದೆ. ಚಿತ್ರನೂ ಸಹ ಇದೆ, ನೋಡಬಹುದು ನೀವು. ಡಕ್ಲಿಂಗ್, ಹೆನ್, ಚಿಕ್, ಕೌ, ಕಾಫ್, ಕ್ಯಾಟಿನ ಯಂಗ್ ಒನ್ಸ್, ಕಿಟನ್, ಡಾಗ್, ಪಪ್ಪಿ. ಇನಿಷಿಯಲಿ ಫ್ರಮ್ ದ ಬಿಗಿನಿಂಗ್ ಸ್ಟೇಜ್ ನೀವು ಚಿತ್ರಗಳನ್ನು ನೋಡಿಕೊಂಡು ಈ ರೀತಿಯಾಗಿ ಮ್ಯಾಚ್ ಮಾಡಬಹುದು. ಆಮೇಲೆ ಇವುಗಳನ್ನೆಲ್ಲ ಕಲ್ತ್ಕೊಂಡೆ ಡಕ್ ಅದರ ಯಂಗ್ ಒನ್ಸ್ ಅಂದರೆ ಡಕ್ಲಿಂಗ್ ಈ ರೀತಿಯಾಗಿ ಬರಬೇಕು. ಓಕೆ, ನೆಕ್ಸ್ಟ್ ಏನಿದೆ ನೋಡೋಣ. ನೆಕ್ಸ್ಟ್ ಬರೋಣ. ಇಲ್ಲಿ ಚಾಪ್ಟರ್ 1 ಕಲರ್ಸ್, ಬಣ್ಣಗಳು. Answer the following questions. Write your answer in the given space. How many children are there in the poem? ಎಷ್ಟು ಮಕ್ಕಳಿದ್ದಾರೆ ಪೊಯಮ್ ಅಲ್ಲಿ? There are 2 children. ಇಲ್ಲಿ ನೋಡಬಹುದು ನೀವು. 1, 2. There are 2 children in the poem. Why did the children want to share the crayons? ಯಾಕೆ ಅವರು ತಮ್ಮ ಒಂದು ಕ್ರಯಾನ್ಸ್ಗಳನ್ನು ಶೇರ್ ಮಾಡ್ಕೊಳ್ಬೇಕು ಅಂದ್ಕೊಂಡ್ರು? They wanted to have all the colors. ಅವಳ ಹತ್ರ ಸ್ವಲ್ಪ ಇತ್ತಲ್ವಾ, ಶೇರ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಹತ್ರ ಎಲ್ಲ ಕಲರ್ಸು ಇದ್ದಂಗೆ ಆಗತ್ತೆ ಅಂತ they wanted to have all the colors. How can the children in the poem have a full pack? ಫುಲ್ ಪ್ಯಾಕ್ ಆಯ್ತಲ್ವಾ ಅವ್ರ ಹತ್ರ ಇದ್ದಿದ್ದು ಸ್ವಲ್ಪ, ಆದರೆ ಅವ್ರ ಹತ್ರ ಫುಲ್ ಪ್ಯಾಕ್ ಯಾವ ರೀತಿಯಾಗಿ ಆಯಿತು ಅಂದರೆ ಬೈ ಶೇರಿಂಗ್ ದೇರ್ ಕ್ರೇಯಾನ್ಸ್ ವಿತ್ ಈಚ್ ಅದರ್. ಇವಳು ಅವನಿಗೂ ಕೊಟ್ಲು, ಅವನು ಇವಳಿಗೂ ಕೊಟ್ಲು. ಇವಳಿಗೆ ರೆಡ್ ಬೇಕಾಗಿತ್ತಂತೆ, ಅವನಿಗೆ ಬ್ಲ್ಯಾಕ್ ಬೇಕಾಗಿತ್ತಂತೆ. ದೇ ಶೇರ್ ವಿತ್ ಈಚ್ ಅದರ್. ಓಕೆ, ನೆಕ್ಸ್ಟ್. ಥಿಂಕ್ ಅಂಡ್ ಸೇ. ದ ಚಿಲ್ಡ್ರನ್ ಇನ್ ದ ಪೊಯಮ್ ಶೇರ್ಡ್ ದೇರ್ ಕ್ರೇಯಾನ್ಸ್. Do you share anything with your friends? What do you share? ಇಲ್ಲಿ ಪೊಯಮಲ್ಲಿ ಚಿಲ್ಡ್ರನ್ಸ್ ಕ್ರಯಾನ್ಸ್ಗಳನ್ನು ಶೇರ್ ಮಾಡ್ಕೊತಿದ್ರಲ್ವಾ, ನೀವು ಆ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊತೀರಾ? ಹಾಗಾದರೆ ಏನನ್ನ ಶೇರ್ ಮಾಡ್ಕೊಂಡ್ರಿ? ಎಸ್, ಐ ಶೇರ್ ಮೈ ಬುಕ್ಸ್ ಆ್ಯಂಡ್ ಕ್ರಯಾನ್ಸ್. ಫಸ್ಟ್ ಎಸ್, ಹೌದು, ಎಸ್, ಐ ಶೇರ್ ಮೈ ಬುಕ್ಸ್ ಆ್ಯಂಡ್ ಕ್ರಯಾನ್ಸ್ ವಿತ್ ಮೈ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್. You have only green, blue and red crayons. Talk in pairs what you would want to draw. ಈಗ ನಿಮ್ಮ ಹತ್ರ ಗ್ರೀನ್ ಕಲರ್ ಇದೆ, ಬ್ಲೂ, ರೆಡ್ ಕ್ರಯಾನ್ಸ್ ಇದೆ.
ಹಾಗಾದರೆ ನೀವು ನಿಮ್ಮ ಒಂದು ಗುಂಪಿನಲ್ಲಿ ಮಾತಾಡ್ಕೊತಿದ್ದೀರಾ, ಏನನ್ನ ನಾನು ಬಿಡಿಸಬಲ್ಲೆ. ಐ ವುಡ್ ಲೈಕ್ ಟು ಡ್ರಾ ಟ್ರೀ. ಗ್ರೀನ್ ಕಲರ್ ಇದೆಯಲ್ವಾ, ಟ್ರೀ. ಬ್ಲೂ ಇದೆ, ಸ್ಕೈ ಬಿಡಿಸಬಹುದು. ರೆಡ್ ಇದೆ, ಸ್ಕೈಯಲ್ಲಿ ಸ್ವಲ್ಪ ಕಾಮನ್ ಆಗಿ ಬಿಲ್ಲುಗಳು, ರೇನ್ಬೋ ಎಲ್ಲ ಬಿಡಿಸಬಹುದು. ಟ್ರೀಯಲ್ಲಿ ರೆಡ್ ಫ್ರೂಟ್ಸ್ಗಳನ್ನು ಬಿಡಿಸಬಹುದು ಅಲ್ವಾ. ಐ ವುಡ್ ಲೈಕ್ ಟು ಡ್ರಾ ಅ ಟ್ರೀ ಆ್ಯಂಡ್ ದ ಸ್ಕೈ. ಓಕೆ, ನೆಕ್ಸ್ಟ್. Now you have blue, green, red, yellow, brown and orange crayons. What can you draw? Draw here ಅಂತ ಅಲ್ಲಿ ನಿಮ್ಮ ಒಂದು ಬುಕ್ಕಲ್ಲಿ ಜಾಗ ಕೊಟ್ಟಿದ್ದಾರೆ. ಐ ಕ್ಯಾನ್ ಡ್ರಾ ಅ ಬ್ಯೂಟಿಫುಲ್ ಗಾರ್ಡನ್, ಅಥವಾ ಐ ಕ್ಯಾನ್ ಡ್ರಾ ಅ ಬ್ಯೂಟಿಫುಲ್ ಬಟರ್ಫ್ಲೈ. ಕಲರ್ಫುಲ್ ಆಗಿರುವಂಥ ಬಟರ್ಫ್ಲೈಗಳನ್ನು ಬಿಡಿಸ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ಸಿಂಪಲ್ ಆಗಿ ಒಂದು ಚಿತ್ರವನ್ನು ಕ್ರೇಯಾನ್ಸ್ ಯೂಸ್ ಮಾಡಿ ಬಿಡಿಸ್ಬೇಕಾಗುತ್ತೆ. ನೆಕ್ಸ್ಟ್ ನೋಡೋಣ. ರಿಅರೇಂಜ್ ದ ಲೆಟರ್ಸ್ ಟು ಫೈಂಡ್ ದ ಹಿಡನ್ ಕಲರ್. ಇಲ್ಲಿ ಹಿಡನ್ ಆಗಿದೆ, ಜಂಬಲ್ಡ್ ಆಗಿದೆ ಲೆಟರ್ಸ್. ಅದನ್ನು ಸರಿಯಾಗಿ ನಾವು ಒಂದು ಕಲರ್ ಬರೀಬೇಕು. ಬ್ಲೂ, ಯೆಲ್ಲೋ, ಗ್ರೀನ್, ಪರ್ಪಲ್, ಬ್ರೌನ್. ಸೇ ಅಲೌಡ್, ದಿಸ್ ಈಸ್ ಅ ಗ್ರೀನ್ ಕ್ರೇಯಾನ್. The word green begins with gr. The word crayon begins with cr. Now say these words aloud. Gr, green, gray, gr, grass, gr, grapes, gr, grandmother. ಈ ರೀತಿಯಾಗಿ ನಾವು ಹೇಳ್ಕೊಡ್ಬೇಕಾಗುತ್ತೆ. ಕ್ರ, ಕ್ರೇಯಾನ್, ಕ್ರ, ಕ್ರ್ಯಾಬ್, ಕ್ರ, ಕ್ರೇನ್, ಕ್ರ, ಕ್ರೌ, ಕ್ರ, ಕ್ರಾಡಲ್. ಡ್ರ, ಡ್ರಾ, dr, drum, dr, dress, dr, drop, dr, dragon. Pr, prince, pr, princess, pr, prize, pr, prey, pr, present. Form a sentence using each of these words and say it aloud. ಈ ರೀತಿಯಾಗಿ ಇದನ್ನು ಯೂಸ್ ಮಾಡಿಕೊಂಡು ನಾವು ಸೆಂಟೆನ್ಸ್ಗಳನ್ನು ಇದು ಮಾಡಬೇಕಂತೆ ಟೀಚರ್ ಜೋರಾಗಿ ಹೇಳ್ಕೊಟ್ರೆ ಮಕ್ಕಳು ಅದನ್ನು ರಿಪೀಟ್ ಮಾಡ್ತಾರೆ. Have a fun. Here is a fun task for you. Look at the word. Read out the color but not the words. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಕಲರನ್ನು ಹೇಳಬೇಕಂತೆ, ವರ್ಡ್ಸ್ಗಳನ್ನು ಅಲ್ಲ. ಫಾರ್ ಎಕ್ಸಾಂಪಲ್ ವರ್ಡ್ಸ್ ಏನಿದೆ ಇಲ್ಲಿ, WELLO ಲೆಟರಿಂದ ಒಂದು ವರ್ಡ್ ಆಗಿದೆ ಯೆಲ್ಲೋ. BLUE ಬ್ಲೂ ಇದೆ, ಇಲ್ಲಿ ಬ್ಲೂ. ಬಟ್ ಅದನ್ನು ಹೇಳಬಾರ್ದು, ಇಲ್ಲಿ ನಾವು ಕಲರ್ ಹೇಳಬೇಕಂತೆ. ಓಕೆ, ಫಾರ್ ಎಕ್ಸಾಂಪಲ್ ಯೆಲ್ಲೋ ಇದೆ, ಯೆಲ್ಲೋ ಬೇಡ, ಕಲರ್. ಯಾವ ಕಲರಿಂದ ಅದು ಯೆಲ್ಲೋ ಅಂತ ಬರ್ತಿದ್ದಾರೆ? ಗ್ರೀನ್, ಯೆಲ್ಲೋ, ರೆಡ್, ಬ್ಲ್ಯಾಕ್. ಬರೀ ಕಲರ್ ಐಡೆಂಟಿಫೈ ಮಾಡಿ. ರೆಡ್, ಬ್ಲೂ, ಬ್ಲ್ಯಾಕ್, ಪರ್ಪಲ್, ಬ್ಲೂ, ಪರ್ಪಲ್, ಗ್ರೀನ್, ರೆಡ್. ಓಕೆ, ಫನ್ ಆಕ್ಟಿವಿಟಿ, ತುಂಬ ಚೆನ್ನಾಗಿದೆ. ವರ್ಡ್ಸ್ ಯೂಸ್ ಟು ಶೋ ಆಕ್ಷನ್ಸ್ ಆರ್ ಕಾಲ್ಡ್ ದ ಆಕ್ಷನ್ ವರ್ಡ್ಸ್. ನಾವು ಕ್ರಿಯೆಯನ್ನು ತೋರಿಸುವ ಪದಗಳಿಗೆ ನಾವು ಕ್ರಿಯಾಪದಗಳು ಅಂತ ಹೇಳ್ತೀವಿ. ಇಲ್ಲಿ ಯಾವ್ದಾವ್ದು ಕ್ರಿಯೆಗಳಿದೆ. ಕ್ಯಾರೆಟ್ ಅನ್ನೋದು ಒಂದು ವೆಜಿಟೇಬಲ್, ಅದು ಬರಲ್ಲ. ಲಾಫ್, ನಗು, ಡ್ಯಾನ್ಸ್. ಲೆಗ್, ಕಾಲು. ಈಟ್, ತಿನ್ನೋದು. ಕ್ರೈ, ಅಳೋದು. ಸ್ವಿಮ್, ಈಜಾಡುವುದು. ಪೊಟ್ಯಾಟೊ ಅಂತ ಅಂದರೆ ಅದು ಬರಲ್ಲ, ಆಲೂಗಡ್ಡೆ. ಸ್ಲೀಪ್, ಮಲಗೋದು. ಪ್ಲೇ, ಆಡೋದು. ಸನ್ ಅಂತ ಅಂದರೆ ಸೂರ್ಯ, ಬರಲ್ಲ. ಡಿಗ್ ಅಂತ ಅಂದರೆ ಮಣ್ಣನ್ನು ಡಿಗ್ ಮಾಡ್ತಾರಲ್ವಾ, ಅದು. ಜಂಪ್ ಮಾಡೋದು. ಓಕೆ, ರನ್, ಓಡೋದು. ರೈಟ್, ಬರೆಯೋದು. ಸ್ಮೈಲ್, ನಗೋದು. ಪುಷ್, ತಳ್ಳೋದು. ಓಕೆ, ಇದು ಯಾವುದನ್ನ ನಾನು ರೌಂಡ್ ಹಾಕಿದ್ದೇನಲ್ಲ ಅದೆಲ್ಲ ಆಕ್ಷನ್ ವರ್ಡ್ಸ್. ಇದನ್ನು ನಾವು ಆಕ್ಷನ್ ವರ್ಡ್ಸ್ಗಳ ಮೂಲಕನೇ ನಾವು ಕಲಿಸ್ಬೇಕು ಯಾವ ರೀತಿಯಾಗಿ ಮಾಡೋದು ಅಂತ. ಓಕೆ, ನೆಕ್ಸ್ಟ್. ಫೈಂಡ್ ದ ಆಕ್ಷನ್ ವರ್ಡ್ಸ್ ಇನ್ ದ ಗ್ರಿಡ್ ಬಿಲೋ. ಇಲ್ಲಿ ಕೆಲವೊಂದು ಆಕ್ಷನ್ ವರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ. ವಾಕ್, ಯಾನ್, ಪೋರ್, ಕಫ್, ಗಿವ್, ಸಿ, ಓಪನ್, ಹೆಲ್ಪ್. ಇಲ್ಲಿ ಹುಡುಕಿ ನೋಡಿ. ವಾಕ್ ಅಂತ ಅಂದರೆ ನಡೆಯೋದು. ಯಾನ್ ಅಂತ ಅಂದರೆ ಕಳಿಸೋದು. ಪೋರ್ ಅಂತ ಅಂದರೆ ಸುರಿಯೋದು. ಕಫ್ ಅಂದರೆ ಕೆಮ್ಮೋದು. ಗಿವ್ ಅಂದರೆ ಕೊಡೋದು. ಸಿ ಅಂದರೆ ನೋಡೋದು. ಓಪನ್ ಅಂದರೆ ತೆರೆಯುವುದು. ಹೆಲ್ಪ್ ಅಂತ ಅಂದರೆ ಸಹಾಯ ಮಾಡೋದು. ಓಕೆ, ಇದೆಲ್ಲ ಸಿಕ್ಕಿದೆ. ಓಕೆ, ನೆಕ್ಸ್ಟ್. ದೇರ್ ಆರ್ 26 ಲೆಟರ್ಸ್ ಇನ್ ದ ಇಂಗ್ಲಿಷ್ ಆಲ್ಫಾಬೆಟ್. ದೇ ಆರ್ ಕೊಟ್ಟಿದ್ದಾರೆ. ಓಕೆ, ಎ, ಅನು ಈಟ್ಸ್ ಆನ್ ಆಪಲ್. ಬಿ, ಬಾಸು ಹ್ಯಾಸ್ ಅ ಬ್ಯಾಟ್ ಆ್ಯಂಡ್ ಎ ಬಾಲ್. C, Chandu likes cabbage and carrots. Okay. D, Dinesh dances day and night. E, Isha enjoys an elephant ride. F, Faiz feeds a fish. G, Govind goes to get guavas. H, Hari helps Hemant. Wow. I like ice cream.
J. Jack just jumps down. K. Kavita keeps the kitten on her knees. L. Lata loves lemonade. ಅಂದರೆ ನಿಂಬೆಹಣ್ಣಿನ ಜ್ಯೂಸು ಅಂತ. ಎಂ. ಮಾಧವ್ ಮಿಕ್ಸಸ್ ಮಿಲ್ಕ್ ಆ್ಯಂಡ್ ಮ್ಯಾಂಗೋ ಪಲ್ಪ್. ಮ್ಯಾಂಗೋ ಪಲ್ಪ್ ಅಂತ ಅಂದರೆ ಮಾವಿನ ಹಣ್ಣಿನ ಒಂದು ತಿಳಿ ಇರುತ್ತಲ್ವಾ ಅದು. ಎನ್. ನವನೀತ್ ರೈಟ್ಸ್ ಹಿಸ್ ನೇಮ್ ಆನ್ ನ್ಯೂ ನೋಟ್ ಬುಕ್. ಓ. ಓಂ opens a box of oranges. P. Prema puts a pencil in her pocket. Q. Chew up quietly. R. Radha rolls the red ribbon. Red ಎಷ್ಟಿದೆ ನೋಡಿ, R R R R. Yes. 6. Sparrows sit on a sack. ಮೂಟೆ ಆಮೇಲೆ. The teacher tells a tale. ಟೇಲ್ ಅಂದರೆ ಒಂದು ಕತೆ. ಓಕೆ ಫೈನ್. ನೆಕ್ಸ್ಟ್. ಯು. Usha uses an umbrella. V. Vishnu visits a village in a van. W. We see a watchman near the white wall. X is the last letter in ox, fox and box. Y. Yasmin and Yana are friends. Z. Zebras graze in the zoo. Illu Z ide. Graze in the zoo. Very good activity. Let us arrange some words in the alphabetical order here. Illi C, A, apple, grapes, banana, orange ಇದೆ. ಸೊ ನಾವು ಆಲ್ಫಾಬೆಟಿಕಲ್ ಆರ್ಡರಲ್ಲಿ ABCD ಪ್ರಕಾರ ಬಂದಾಗ ಫಸ್ಟ್ A ಬರುತ್ತೆ, ನೆಕ್ಸ್ಟ್ B ಬರುತ್ತೆ, C ಬರುತ್ತೆ, D ಯಾವುದೂ ಇಲ್ಲ, ಅದಕ್ಕೆ ನೆಕ್ಸ್ಟ್ G, ಅದಾದಮೇಲೆ O. ಅದೇ ರೀತಿ ಇದನ್ನು ಮಾಡಬೇಕಂತೆ. ಸೊ ಫಸ್ಟ್ ಬ್ಲೂ, ಗ್ರೀನ್, ಪರ್ಪಲ್, ರೆಡ್, ಯೆಲ್ಲೋ, ಲಾಸ್ಟಿಗೆ Y ಬರುತ್ತಲ್ವ ಅದಕ್ಕೆ ಯೆಲ್ಲೋ. ಯಾವ ಲೆಟರ್ಸ್ಗಳನ್ನು ನೋಡಬೇಡಿ, ಫಸ್ಟ್ ಲೆಟರ್ಸ್ಗಳನ್ನು ನೋಡಿ ಸಾಕು. ಓಕೆ, ಕ್ಲೂ ಬೇರೆ ಕೊಟ್ಟಿದ್ದಾರೆ. ನೆಕ್ಸ್ಟ್, ಯು ಆಲ್ ಹ್ಯಾವ್ ಫ್ರೆಂಡ್ಸ್ ಡೋಂಟ್ ಯು? ಲೈಕ್ ಯು ವರ್ಡ್ಸ್ ಆಲ್ಸೋ ಹ್ಯಾವ್ ಫ್ರೆಂಡ್ಸ್. ಇಲ್ಲಿ ವರ್ಡ್ಸ್ಗಳು ಸಹ ಒಂದಕ್ಕೊಂದು ಫ್ರೆಂಡ್ಶಿಪ್ಪನ್ನು ಇಟ್ಕೊಂಡಿದ್ದಾವಂತೆ. ಲೈಕ್ ರೇನ್ ಬೋ, ರೇನ್ಬೋ ಕಾಮನಬಿಲ್ಲು, ಬ್ಲೂ ಬೆರ್ರಿ, ಬ್ಲೂಬೆರ್ರಿ. ಓಕೆ, ನೆಕ್ಸ್ಟ್ ನ್ಯೂಸ್ ಪೇಪರ್, ನ್ಯೂಸ್ ಪೇಪರ್, ಬ್ಯಾಸ್ಕೆಟ್ ಬಾಲ್, ಬ್ಯಾಸ್ಕೆಟ್ ಬಾಲ್, ಅರ್ತ್ ವರ್ಮ್, ಅರ್ತ್ ವರ್ಮ್, ಎರೆಹುಳು ಅಂತಾರಲ್ವ ಅದು. ಸೊ ಇಲ್ಲಿಗೆ ನಾವು ಚಾಪ್ಟರ್ ಮೊದಲು ಏನಿತ್ತಪ್ಪ ಫನ್ ವಿತ್ ಫ್ರೆಂಡ್ಸಲ್ಲಿ ಕಲರ್ಸ್ಗಳನ್ನು ಕಂಪ್ಲೀಟ್ ಮಾಡಿದ್ವಿ. ನೆಕ್ಸ್ಟ್ ವಿಡಿಯೋಲಿ ನಾನು ಬಾದಲ್ ಆ್ಯಂಡ್ ಮೋತಿ ಬೆಸ್ಟ್ ಫ್ರೆಂಡ್ಸ್ ಇವನ್ನು ಸಹ ಕಂಪ್ಲೀಟ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. Hello friends, once again welcome back to my channel. Today I am going to explain 3rd standard Santoor first unit fun with friends, the chapter 2nd chapter Badal and the Moti. ಸೊ ಹಿಂದಿನ ವಿಡಿಯೋಸಲ್ಲಿ ನಾನು ಫಸ್ಟ್ ಚಾಪ್ಟರ್ ಆಗಿರುವಂತಹ ಫನ್ ವಿತ್ ಫ್ರೆಂಡ್ಸಲ್ಲಿ ಕಲರ್ಸ್ಗಳನ್ನು ನೋಡಿದ್ವಿ. ಓಕೆ, ಕಲರ್ಸ್ನ ಫನ್ ವಿತ್ ಫ್ರೆಂಡ್ಸ್ ಅಭ್ಯಾಸ ಮತ್ತು ಕಲರ್ಸ್ ಅಭ್ಯಾಸವನ್ನು ನೋಡಿದ್ವಿ. ಈ ದಿನ ನಾವು ಬಾದಲ್ ಮತ್ತು ಮೋತಿಯ ಒಂದು ಎಕ್ಸ್ಪ್ಲನೇಷನ್, ಅದ್ರ ಜೊತೆಗೆ ಒಂದು ಅಭ್ಯಾಸವನ್ನು ನೋಡೋಣ. ಓಕೆ ಬನ್ನಿ. ಬಹಳಷ್ಟು ಜನರ ಒಂದು ಕಮೆಂಟ್ಸ್ ಮೇರೆಗೆ ಈ ಒಂದು ಪಾಠವನ್ನು ಕನ್ನಡದಲ್ಲೂ ಸಹ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ದೇರ್ ವಾಸ್ ಬಾದಲ್ ಆ್ಯಂಡ್ ಮೋತಿ ಚಾಪ್ಟರ್ 2. ದೇರ್ ವಾಸ್ ಎ ಬಾಯ್ ಕಾಲ್ಡ್ ಬಾದಲ್. ಬಾದಲ್ ಅನ್ನೋ ಒಬ್ಬ ಹುಡುಗ ಇದ್ದ. ಹಿ ಲಿವ್ಡ್ ವಿತ್ ಹಿಸ್ ಮದರ್ ಇನ್ ಅ ವಿಲೇಜ್ ಆ್ಯಂಡ್ ದೇ ವರ್ ವೆರಿ ಹ್ಯಾಪಿ. ಅವನು ತನ್ನ ತಾಯಿಯೊಂದಿಗೆ ಒಂದು ಹಳ್ಳಿಯಲ್ಲಿ ವಾಸಿಸ್ತಾ ಇದ್ದ. ಅವರು ತುಂಬ ಸಂತೋಷವಾಗಿದ್ದರು. One evening, when Badal was returning from school, he saw a puppy shivering in the cold. ಒಂದು ಸಂಜೆ ಬಾದಲ್ ಶಾಲೆಯಿಂದ ಮನೆಗೆ ಹಿಂದಿರುಗಿದ್ದಾಗ ಅವನು ಚಳಿಯಿಂದ ನಡುಗ್ತಿದ್ದ ಒಂದು ನಾಯಿ ಮರಿಯನ್ನ ನೋಡಿದ. ಓಕೆ, ನೆಕ್ಸ್ಟ್. ಬಾದಲ್ brought him home. Can this puppy stay with us, ma? asked ಬಾದಲ್. ಬಾದಲ್ ಅದನ್ನ ಮನೆಗೆ ಕರೆದುಕೊಂಡು ಬಂದ. ಅಮ್ಮ, ಈ ನಾಯಿ ಮರಿ ನಮ್ಮ ಜೊತೆಗೆ ಇರಬಹುದೇ ಅಂತ ಹೇಳಿಬಿಟ್ಟು ಬಾದಲ್ ಕೇಳಿದ. ಎಸ್ ಬೇಟಾ, ಬಟ್ ಓನ್ಲಿ ಇಫ್ ಯು ಪ್ರಾಮಿಸ್ ಟು ಟೇಕ್ ಕೇರ್ ಆಫ್ ದ ಪಪ್ಪಿ, ಸ್ಯಾಡ್ ಹಿಸ್ ಮದರ್ ವಿತ್ ಎ ಸ್ಮೈಲ್. ಹೌದು ಮಗನೇ, ಆದರೆ ನೀನು ಈ ನಾಯಿ ಮರಿಯನ್ನು ಚೆನ್ನಾಗಿ ನೋಡ್ಕೊಳ್ಳುವುದಾಗಿ ಮಾತು ಕೊಟ್ಟರೆ ಮಾತ್ರ ಅಂತ ಅವ್ರ ತಾಯಿ ನಗುತ್ತಾ ಹೇಳಿದಳು. ಆಸ್ ಡೇಸ್ ಬಾದಲ್ ಆ್ಯಂಡ್ ಹಿಸ್ ಮದರ್ ನೇಮ್ಡ್ ದ ಪಪ್ಪಿ ಮೋತಿ. ಬಾದಲ್ ಮತ್ತು ಅವನ ತಾಯಿ ಆ ನಾಯಿ ಮರಿಗೆ ಒಂದು ಹೆಸರು ಕೊಟ್ಟರು. ಆ ಹೆಸರು ಮೋತಿ. ಆಸ್ ಡೇಸ್ ವೆಂಟ್ ಬೈ, ದಿನಗಳು ಕಳೆದಂತೆ ಮೋತಿ ಗ್ರೂ ಅಪ್, ಆ ಮೋತಿ ದೊಡ್ಡದಾಯಿತು. ಆ್ಯಂಡ್ ಲವ್ಡ್ ಬಾದಲ್, ಬಾದಲ್ನ ತುಂಬ ಪ್ರೀತಿಸ್ತಾ ಇತ್ತು. ದೇ ಬಿಕಮ್ ಬೆಸ್ಟ್ ಫ್ರೆಂಡ್ಸ್, ಅವರಿಬ್ಬರು ಅತ್ಯುತ್ತಮವಾದ ಸ್ನೇಹಿತರಾದರು.
ದೇ ಏಟ್ ಆ್ಯಂಡ್ ಪ್ಲೇಡ್ ಟುಗೆದರ್. ಅವರು ಒಟ್ಟಿಗೆ ಊಟ ಮಾಡ್ತಾ ಇದ್ರು, ಆಟನೂ ಆಡ್ತಾ ಇದ್ರು. ಮೋತಿ ಫಾಲೋಡ್ ಬಾದಲ್ ವೆರೆವರ್ ಹಿ ವೆಂಟ್. ಬಾದಲ್ ಎಲ್ಲಿಗೆ ಹೋಗ್ತಾ ಇದ್ನೋ ಅದನ್ನ ಅದು ಹಿಂಬಾಲಿಸ್ತಾ ಇತ್ತು. ದೇ ಪ್ಲೇಡ್ ದೇರ್ ಫೇವ್ರೆಟ್ ಗೇಮ್ಸ್ ಟುಗೆದರ್. ಅವರು ತಮ್ಮ ಫೇವ್ರೆಟ್ ಆಟಗಳನ್ನ, ನೆಚ್ಚಿನ ಆಟಗಳನ್ನ ಒಟ್ಟಿಗೆ ಆಡ್ತಾ ಇದ್ರು. ಒನ್ ರೇನಿ ಡೇ ವೈಲ್ ಬಾದಲ್ ವಾಸ್ ಆನ್ ಹಿಸ್ ವೇ ಹೋಮ್ ಫ್ರಮ್ ಸ್ಕೂಲ್. ಒಂದು ಮಳೆಯ ದಿನ ಇತ್ತು. ಅವಾಗ ಬಾದಲ್ ಶಾಲೆಯಿಂದ ಮನೆಗೆ ಬರ್ತಿದ್ದಾಗ he slipped on the muddy lane and fell into a deep pit. ಅವನು ಕೆಸರಿನ ದಾರಿಯಲ್ಲಿ ಜಾರಿ ಆಳವಾದ ಒಂದು ಗುಂಡಿಯೊಳಗೆ ಬಿದ್ದುಬಿಟ್ನಂತೆ. ಯಾರು? ಬಾದಲ್ಸ್ ಮದರ್ ವಾಸ್ ವರೀಡ್. ಅವಳ ತಾಯಿ ತುಂಬ ಚಿಂತೆಯಲ್ಲಿದ್ಲಂತೆ. ವೆನ್ ಹಿ ಡಿಡ್ ನಾಟ್ ಕಮ್ ಹೋಮ್ ಇನ್ ಟೈಮ್. ಕರೆಕ್ಟ್ ಟೈಮಿಗೆ ಮನೆಗೆ ಬರಲಿಲ್ಲ ಅಲ್ವಾ ಬಾದಲು, ಇಷ್ಟೊತ್ತಾದ್ರೂ ಸಹ ಮನೆಗೆ ಬಂದಿಲ್ಲ ಶಾಲೆ ಮುಗಿಸ್ಕೊಂಡು ಅಂತ ಅವರಮ್ಮ ಬಹಳ ಚಿಂತೆ ಮಾಡ್ತಾ ಇದ್ಲಂತೆ. ಬಾದಲ್ಸ್ ಮದರ್ ಗ್ಯಾದರ್ಡ್ ದ ನೇಬರ್ಸ್ ಟು ಹೆಲ್ಪ್ ಸರ್ಚ್ ಫಾರ್ ಹಿಮ್. ಅವಳೇನು ಮಾಡಿದ್ಲು, ಅಕ್ಕಪಕ್ಕದವ್ರನ್ನೆಲ್ಲರನ್ನೂ ಸೇರಿಸ್ಕೊಂಡು ಅವರ ಒಂದು ಸಹಾಯ ಕೇಳಿದ್ಲು ನನ್ನ ಮಗನ ಹುಡುಕೋಕ್ಕೋಸ್ಕರ, ತನ್ನ ಮಗನ. ಮೋತಿ ಟು ಅಕಂಪನೈಡ್ ದೆಮ್. ಮೋತಿ ಕೂಡ ಅವ್ರ ಜೊತೆಗೆ ಸಹಾಯ ಮಾಡೋಕ್ಕೆ ಹೊರಟ, ಕಂಪ್ನಿಯನ್ನ ಕೊಟ್ಟ. ಮೋತಿ ಕಾಟ್ ಬಾದಲ್ಸ್ ಸೆಂಟ್. ಇವನೇನು ಮಾಡ್ದ, ಮೋತಿ ಇದಾನಲ್ವಾ ಅವನು ಬಾದಲಿನ ಒಂದು ಸೆಂಟ್ ಅಂತ ಅಂದರೆ ಅವನ ಒಂದು ವಾಸನೆಯನ್ನು, ಅವರ ಒಂದು ವಾಸನೆ ಗ್ರಹಿಕೆ ತುಂಬ ಚೆನ್ನಾಗಿರುತ್ತಲ್ವಾ ನಾಯಿಗಳದ್ದು, ಸೊ ವಾಸನೆಯನ್ನು ಗ್ರಹಿಸ್ದ. ಹಿ ಫಾಲೋಡ್ ದ ಸೆಂಟ್ ಅಂಡ್ ವೆಂಟ್ ನಿಯರ್ ದ ಪಿಟ್ ಅಂಡ್ ಸ್ಟಾರ್ಟೆಡ್ ಬಾರ್ಕಿಂಗ್. ಅದು ಓಡಿ ಆ ಒಂದು ಸೆಂಟ್ ವಾಸನೆಯನ್ನ ಸ್ಮೆಲ್ ಮಾಡ್ತಾ ಆ ಒಂದು ಗುಂಡಿ ಹತ್ರ ಹೋಗಿ ಬಾದಲನ್ನು ನೋಡಿದ ತಕ್ಷಣ ಜೋರಾಗಿ ಬೊಗಳಕ್ಕೆ ಸ್ಟಾರ್ಟ್ ಮಾಡ್ದ. ದಿಸ್ ಅಲರ್ಟೆಡ್ ದ ನೇಬರ್ಸ್ ಹೂ ಆರ್ ಸರ್ಚಿಂಗ್ ಫಾರ್ ದ ಬಾದಲ್. ಅಷ್ಟೊತ್ತಿಗೆ ಇವನ ಒಂದು ಬೊಗಳ್ತಾ ಇತ್ತಲ್ಲ ಆ ನಾಯಿಯ ಸೌಂಡನ್ನು ಕೇಳಿ ಅಕ್ಕಪಕ್ಕದವರೆಲ್ಲರೂ ಸಹ ಅಲ್ಲೆಲ್ಲೋ ನಾಯಿ ಬೊಗಳ್ತಾ ಇದೆ ಅಂತ ಹೇಳ್ಬಿಟ್ಟು ಓಡ್ ಬಂದರು. ದೇ ಯೂಸ್ಡ್ ಎ ರೋಪ್ ಟು ಪುಲ್ ಬಾದಲ್ ಔಟ್ ಆಫ್ ದ ಪೇಟ್. ಅವರು ಒಂದು ಹಗ್ಗದ ಸಹಾಯದಿಂದ ಅವನಿಗೆ ಮೇಲೆತ್ತಕ್ಕೆ ಪ್ರಯತ್ನ ಪಟ್ಟರು. ಎವ್ರಿ ಒನ್ ವಾಸ್ ರಿಸೀವ್ಡ್. ಎಲ್ಲರೂ ಅವನಿಗೆ ಎಳೆದ್ರು. ಬಾದಲ್ ಹಗ್ಡ್ ಆ್ಯಂಡ್ ಥ್ಯಾಂಕ್ಡ್ ಮೋತಿ. ಬಾದಲ್ ಏನು ಮಾಡ್ದ, ಅದನ್ನು ತಪ್ಕೊಂಡ್ಬಿಡ್ತು. ಅಷ್ಟೇ ಅಲ್ಲದೆ ಮೋತಿಗೆ ಥ್ಯಾಂಕ್ಸ್ ಕೂಡ ಹೇಳ್ದ. ನೆಕ್ಸ್ಟ್ ಬನ್ನಿ. ಸೊ ಪಾಠದ ವಿವರಣೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಕ್ವಶನ್ ಆನ್ಸರ್ ನೋಡೋಣ. ವಾಟ್ ಡಿಡ್ ಬಾದಲ್ ಕೇಮ್ ಅಕ್ರಾಸ್ ಬೈ ದ ಸೈಡ್ ಆಫ್ ದ ರೋಡ್. ಏನು ಸಿಕ್ತು ಅವನಿಗೆ? ಬಾದಲ್ ಕೇಮ್ ಅಕ್ರಾಸ್ ಅ ಪಪ್ಪಿ. ವಾಟ್ ಡಿಡ್ ಬಾದಲ್ ಆ್ಯಂಡ್ ಹಿಸ್ ಮದರ್ ನೇಮ್ ದ ಪಪ್ಪಿ? ದೇ ನೇಮ್ಡ್ ದ ಪಪ್ಪಿ ಮೋತಿ. ವಾಟ್ ಡಿಡ್ ಬಾದಲ್ ಫಾಲ್ ಇಂಟು? ಹಿ ಫೆಲ್ ಇಂಟು ಅ ಡೀಪ್ ಪಿಟ್. ಆಳವಾದ ಗುಂಡಿ ಒಳಗಡೆ ಬಿದ್ದ. ಹೌ ಡಿಡ್ ಮೋತಿ ಫೈಂಡ್ ಬಾದಲ್? ಮೋತಿ ಕಾಟ್ ಬಾದಲ್ಸ್ ಸೆಂಟ್ ಆ್ಯಂಡ್ ಬಾರ್ಕ್ ನಿಯರ್ ದ ಪಿಟ್. ಅವನ ಒಂದು ವಾಸನೆಯನ್ನ ಗ್ರಹಿಸಿಬಿಟ್ಟು ಒಂದು ಇದನ್ನ ಪಿಟ್ ಹತ್ರ ಬಂದು ನಿಂತ್ಕೊಂಡ. ನೆಕ್ಸ್ಟ್, ರೈಟ್ ಟ್ರೂ ಆರ್ ಫಾಲ್ಸ್. ಸರಿ ಅಥವಾ ತಪ್ಪು ಅಂತ ಬರೀರಿ ಅಂತ ಕೊಟ್ಟಿದ್ದಾನೆ. ಬಾದಲ್ ಲಿವ್ಡ್ ವಿತ್ ಹಿಸ್ ಗ್ರ್ಯಾಂಡ್ ಮದರ್. ಫಾಲ್ಸ್. ಹಿ ಲಿವ್ಡ್ ವಿತ್ ಹಿಸ್ ಮದರ್. ಮೋತಿ ಗ್ರೂ ಅಪ್ ಆ್ಯಂಡ್ ಲವ್ಡ್ ಬಾದಲ್. ಎಸ್, ಟ್ರೂ. ಬಾದಲ್ಸ್ ಮದರ್ ವಾಸ್ ವರಿಡ್ ವೆನ್ ಹಿ ಡಿಡ್ ನಾಟ್ ಕಮ್ ಹೋಮ್ ಇನ್ ಟೈಮ್. ಅವನು ಮನೆಗೆ ಕರೆಕ್ಟ್ ಟೈಮಿಗೆ ಬರಲಿಲ್ಲ ಅಲ್ವಾ, ಅದಕ್ಕೋಸ್ಕರ ಚಿಂತಿತಳಾಗಿದ್ಲು. ಹೌದು. ಮೋತಿ ಕಾಟ್ ಬಾದಲ್ಸ್ ಫೋಟೋ. ಬಾದಲ್ಸ್ ಫೋಟೋ ಸಿಕ್ಕಿದ್ದ? ಅಲ್ಲ, ಮೋತಿ ಕಾಟ್ ಬಾದಲ್ಸ್ ಸೆಂಟ್, ವಾಸನೆಯನ್ನ ಗ್ರಹಿಸ್ತು. ಬಾದಲ್ ಹಗ್ಡ್ ಹಿಸ್ ಪಪ್ಪಿ ಮೋತಿ ಆ್ಯಂಡ್ ಥ್ಯಾಂಕ್ಡ್ ಹಿಮ್. ಹೌದು, ಅವನು ಕೊನೆಗೆ ತನ್ನ ಒಂದು ಪಪ್ಪಿ ಮೋತಿನ ತಪ್ಕೊಂತು ಮತ್ತೆ ಥ್ಯಾಂಕ್ಸ್ ಹೇಳ್ತು, ಧನ್ಯವಾದವನ್ನ ಹೇಳ್ತು. ಥಿಂಕ್ ಆ್ಯಂಡ್ ಡಿಸ್ಕಸ್ ಇನ್ ದ ಪೇರ್. ಡೂ ಯು ರಿಮೆಂಬರ್ ವೆನ್ ಯು ಫೆಲ್ ಡೌನ್ ಲಾಸ್ಟ್ ಟೈಮ್? ನೀವು ಲಾಸ್ಟ್ ಟೈಮ್ ಯಾವಾಗ ಬಿದ್ದಿದ್ರಿ ಅಂತ ನೆನಪಿದೆಯಾ? ಹೌ ಡಿಡ್ ಯು ಫಾಲ್? ನೀವು ಹೇಗೆ ಬಿದ್ರಿ? ಹೂ ಪಿಕ್ಡ್ ಯು ಅಪ್? ನಿಮ್ಮನ್ನು ಯಾರು ಎತ್ತಿದ್ರು? ಎಸ್, ಐ ಸ್ಲಿಪ್ಡ್ ವೈಲ್ ಪ್ಲೇಯಿಂಗ್. ಮೈ ಮದರ್ ಪಿಕ್ಡ್ ಮೀ ಅಪ್. ನೀವು ನಿಮ್ಮ ಸ್ವಂತಕ್ಕೆ ಬರೀಬಹುದು, ಚೇಂಜ್ ಮಾಡಿ. ನಾನು ಆಟ ಆಡ್ತಿರುವಾಗ ಜಾರ್ ಬಿದ್ದೆ, ನನ್ನ ತಾಯಿ ಬಂದು ಎತ್ತಿದ್ಲು. ಡೂ ಯು ಹ್ಯಾವ್ ಎ ಪೆಟ್? ನಿಮ್ಮ ಹತ್ರ ಯಾವುದಾದ್ರೂ ಸಾಕು ಪ್ರಾಣಿ ಇದೆಯಾ? ಡು ಯು ನೋ ಸಮ್ವನ್ ಹೂ ಹ್ಯಾಸ್ ಎ ಪೆಟ್? ಅಥವಾ ನಿಮ್ಮ ಫ್ರೆಂಡ್ಸ್ ಹತ್ರ ಯಾರತ್ತಾದ್ರೂ ಸಾಕು ಪ್ರಾಣಿ ಇರೋರನ್ನ ನೀವು ನಿಮಗೆ ಗೊತ್ತಾ? ನೋ, ಐ ಡು ನಾಟ್ ಹ್ಯಾವ್ ಎ ಪೆಟ್. ನನ್ನ ಹತ್ರ ಸಾಕು ಪ್ರಾಣಿ ಇಲ್ಲ. ಮೈ ಫ್ರೆಂಡ್ ಹ್ಯಾಸ್ ಎ ಪೆಟ್ ಶಾಪ್. ನನ್ನ ಫ್ರೆಂಡ ಬಳಿ ಪೆಟ್ ಶಾಪೇ ಇದೆ, ಆ ಸಾಕು ಪ್ರಾಣಿಗಳ ಒಂದು ಅಂಗಡಿನೇ ಇದೆ. ಓಕೆ. ಇಫ್ ಯು ಆರ್ ಅಲೋಡ್ ಟು ಕೀಪ್ ಎನಿ ಅನಿಮಲ್ ಆಸ್ ಎ ಪ್ಯಾಟ್. ಒಂದು ವೇಳೆ ನೀವೊಂದು ಸಾಕು ಪ್ರಾಣಿಯನ್ನು ಸಾಕೋಕ್ಕೆ ನಿಮಗೆ ಮನೆಯಲ್ಲಿ ಅಲೋ ಮಾಡಿದ್ರೆ, ಒಪ್ಕೊಂಡ್ರೆ, ವಿಚ್ ಎನಿಮಲ್ ವುಡ್ ಯು ಚೂಸ್? ಯಾವ ಎನಿಮಲ್ ಅನ್ನ ತಗೊಂಡ್ಬರ್ತೀರಾ?
ಮತ್ತು ವೈ, ಯಾಕೆ. ಐ ವುಡ್ ಚೂಸ್ ಅ ಡಾಗ್, ನಾನು ನಾಯಿಯನ್ನು ತಗೊಂಬರೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಇಟ್ ಈಸ್ ಫ್ರೆಂಡ್ಲಿ ಆ್ಯಂಡ್ ಫೇತ್ಫುಲ್. ಈಗ ಈ ಸ್ಟೋರಿಯಲ್ಲಿ ನೋಡಿದ್ರಲ್ವಾ, ಸೊ ಅದೇ ರೀತಿ. ಓಕೆ, ಫೈನ್. ನೆಕ್ಸ್ಟ್ ಲುಕ್ ಅಟ್ ದ ಫಾಲೋವಿಂಗ್ ವರ್ಡ್ಸ್ ಫ್ರಮ್ ದ ಲೆಸನ್. ಇಲ್ಲಿ lived, loved, played, gathered, thanked. Notice that all these words end with the ed. All these actions have already happened. ಏನು ಪಾಸ್ಟ್ ಟೆನ್ಸ್ ಅಲ್ಲಿ ಆಗಿದೆಯೋ, ಆಲ್ರೆಡಿ ಆಕ್ಷನ್ಸ್ ಆಗಿದೆಯೋ ಅದನ್ನು ಸೂಚಿಸೋಕ್ಕೋಸ್ಕರ ನಾವು ed ಅನ್ನು ಯೂಸ್ ಮಾಡ್ತೀವಿ. ವಾಕ್ಡ್, ಪ್ಲೇಡ್, ಟಾಕ್ಡ್, ಆಸ್ಕ್ಡ್, ಟಚ್ಡ್. ಓಕೆ, ನೆಕ್ಸ್ಟ್ ಮ್ಯಾಚ್ ದ ವರ್ಡ್ಸ್ ಟು ಮೇಕ್ ಪೇರ್ಸ್. ಸೇಮ್ ಕಲರ್ಸನ್ನು ಹಾಕಬೇಕಂತೆ. ಪೇಪರ್, ಪೆನ್ಸಿಲ್, ಚೇರ್, ಟೇಬಲ್, ಬ್ಯಾಟ್, ಬಾಲ್, ನೀಡಲ್, ಥ್ರೆಡ್, ನೀಡಲ್ ಅಂದರೆ ಸೂಜಿ ದಾರ, ಲಾಕ್, ಕೀ, ಬೀಗದ ಕೀ, ಇಡ್ಲಿ ಸಾಂಬಾರ್. ಫೇವ್ರೇಟ್ ಅಲ್ವಾ ಎಲ್ಲರದು ಇಡ್ಲಿ ಸಾಂಬಾರ್. ಗುಡ್ ಕಾಂಬಿನೇಷನ್. ನೆಕ್ಸ್ಟ್, ಯುವರ್ ಟೀಚರ್ ವಿಲ್ ರೀಡ್ ಔಟ್ ದ ಸ್ಟೋರಿ ಆಫ್ ದ ಬಾದಲ್ ಮೋತಿ ಒನ್ಸ್ ಅಗೇನ್ ಟು ಯು. ನಾವು ರೀಡ್ ದ ಫಾಲೋವಿಂಗ್ ಸೆಂಟೆನ್ಸಸ್ ಆ್ಯಂಡ್ ನಂಬರ್. ಇದನ್ನು ಕ್ರಮಾನುಗತವಾಗಿ ನಂಬರ್ ಕೊಡಬೇಕಂತೆ. ಫಸ್ಟು, ಬಾದಲ್ ಕೇಮ್ ಅಕ್ರಾಸ್ ಅ ಪಪ್ಪಿ ಬೈ ದ ಸೈಡ್ ಆಫ್ ದ ರೋಡ್. ಫಸ್ಟ್, Badal and his mother named the puppy Moti. Second, Moti accompanied Badal's mother to search for him. On rainy day he slept. Okay, sorry, wrong agide. ಓಕೆ, ಮೂರನೇದು ಇದು ಬರುತ್ತೆ. ಒನ್ ರೈನಿ ಡೇ ಹೀ ಸ್ಲಿಪ್ಡ್ ಆ್ಯಂಡ್ ಫೆಲ್ ಇನ್ ಟು ಡೀಪ್ ಪಿಟ್. ಬಿದ್ದುಬಿಟ್ನಲ್ವಾ. ಅದಾದ್ಮೇಲೆ ಮೋತಿ ಅಕಂಪನೈಡ್ ಬಾದಲ್ಸ್ ಮದರ್ ಟು ಸರ್ಚ್ ಫಾರ್ ಹಿಮ್. ಅವನಿಗೋಸ್ಕರ ಹುಡುಕಾಟಕ್ಕೆ ಹೊರಡ್ತು. ಮೋತಿ ಫಾಲೋಡ್ ಬಾದಲ್ಸ್ ಸೆಂಟ್ ಆ್ಯಂಡ್ ವೆಂಟ್ ನಿಯರ್ ದ ಪಿಟ್ ಆ್ಯಂಡ್ ಸ್ಟಾರ್ಟೆಡ್ ಬಾರ್ಕಿಂಗ್. ಅವ್ನು ಸಿಕ್ಕ ತಕ್ಷಣ ಬೊಗಳಕ್ಕೆ ಸ್ಟಾರ್ಟ್ ಮಾಡ್ತು. ಬಾದಲ್ ಹಗ್ಗಡು ಮೋತಿ. ಲಾಸ್ಟಿಗೆ ಅದು ತಪ್ಕೊಂತು, ಬಾದಲ್ ಮೋತಿನ ತಪ್ಕೊಂತು. ಓಕೆ, ನೆಕ್ಸ್ಟ್, talk in pairs about what you do every day. Okay, before you come to the school, during the school hours, after going back home, ಏನು ಮಾಡ್ತೀರಾ ಅಂತ ಹೇಳಿಬಿಟ್ಟು ನೀವು ನಿಮ್ಮ ಒಂದು ಫ್ರೆಂಡ್ಸ್ ಜೊತೆಗೆ, ಪೇರ್ ಜೊತೆಗೆ ಡಿಸ್ಕಸ್ ಮಾಡಿ ಅಂತ ಕೊಟ್ಟಿದ್ದಾರೆ. ಯು ಮೇ ಯೂಸ್ ದ ಫಾಲೋವಿಂಗ್ ಕ್ಲೂಸ್. ಎವ್ರಿ ಡೇ ಐ ವೇಕ್ ಅಪ್ ಅಟ್ 6 o'clock in the morning. Then I brush my teeth and go to the bath. ಬಾತ್ ಆಲ್ರೆಡಿ ಬಂದಿದೆ. ಮೋಸ್ಟ್ಲಿ ಗೋ ಟು ದ ಟಾಯ್ಲೆಟ್ ಅನ್ಸತ್ತಲ್ವಾ. ಬ್ರಷ್ ಮಾಡಿ ಟಾಯ್ಲೆಟಿಗೆ ಹೋದೆ ಅಥವಾ ವಾಶಿಗೆ ಹೋದೆ. ಆಫ್ಟರ್ ದ್ಯಾಟ್ ಐ ಟೇಕ್ ಅ ಬಾತ್ ಆ್ಯಂಡ್ ಡ್ರೆಸ್ ಅಪ್ ಫಾರ್ ಸ್ಕೂಲ್. ಐ ಈಟ್ ಬ್ರೇಕ್ಫಾಸ್ಟ್, ದೆನ್ ಐ ಗೋ ಟು ಸ್ಕೂಲ್. ಓಕೆ, ಗೋ ಟು ದ ಟಾಯ್ಲೆಟ್. ಓಕೆ, ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡೆ ನಾನು ಮುಂದಿನ ಕೆಲಸ ಮಾಡಿದೆ ಅಂತ. Look at the picture. They show a story of the two friends, a pigeon and an ant. ಸ್ಟೋರಿ ಹಿಂದ್ಗಡೆ ಕೊಟ್ಟಿದ್ದಾರೆ. ಸೊ ಅದನ್ನು ಬಳಸ್ಕೊಂಡು ನಾವಿಲ್ಲಿ 1 2 3 ಅನ್ನು ಬಡಿಬೇಕು. 1 2 3 4 5 6 ಸ್ಟೋರಿ ಇದೆ ಹಿಂದೆ. ಏನು? A dove was resting on a branch. ಒಂದು ಪಾರಿವಾಳ ಒಂದು ಮರದ ಕೊಂಬೆ ಮೇಲೆ ರೆಸ್ಟ್ ಮಾಡ್ತಿತ್ತಂತೆ. ಆಫ್ ಎ ಟ್ರೀ ನಿಯರ್ ಅ ಸ್ಟ್ರೀಮ್. ಹೊಳೆಯ ಒಂದು ಪಕ್ಕದಲ್ಲಿ ಒಂದು ಮರದ ಕೊಂಬೆ ಮೇಲೆ. An ant fell into the stream. ಬಿದ್ದುಬಿಡುತ್ತಂತೆ ಆ್ಯಂಟ್ ಹೊಳೆ ಒಳಗಡೆ. ಆ್ಯಂಡ್ ಕ್ರೈಡ್ ಫಾರ್ ಹೆಲ್ಪ್. ಕಾಪಾಡಿ ಅಂತ ಹೇಳ್ತಿತ್ತಂತೆ. ದ ಡೋ ಡ್ರಾಪ್ ಅ ಲೀಫ್. ಏನು ಮಾಡೋಕ್ಕಾಗಲ್ವಲ್ಲ, ಒಂದು ಲೀಫ್ ಎಲೆಯನ್ನು ಬೀಳಿಸ್ತಂತೆ ಇಂಟು ದ ಸ್ಟ್ರೀಮ್, ಹೊಳೆ ಒಳಗೆ. ದ ಆ್ಯಂಟ್ ಕ್ಲೈಮ್ಡ್ ಆನ್ ದ ಲೀಫ್. ಅದನ್ನು ಹತ್ಕೊಂತು ಆ್ಯಂಟು ಆ ಒಂದು ಎಲೆ ಮೇಲೆ. ಆ್ಯಂಡ್ ಲ್ಯಾಂಡೆಡ್ ಸೇಫ್ಲಿ. ಹೋಗಿ ದಡವನ್ನು ಸೇರ್ತಂತೆ ಸೇಫ್ ಆಗಿ. ಅನದರ್ ಡೇ ದ ಆ್ಯಂಟ್ ಸಾಯ್ ಎ ಹಂಟರ್. ಬೇಟೆಗಾರನ ನೋಡ್ತಂತೆ ಆ್ಯಂಟು. ಏಮಿಂಗ್ ಅಟ್ ದ ಡವ್. ಆ ಒಂದು ಡವ್ ಮೇಲೆ ಗುರಿ ಇಟ್ಟಿರುವಂಥ ಬೇಟೆಗಾರನ ಆ್ಯಂಟ್ ನೋಡ್ತಂತೆ. ಶಿ ಕ್ವಿಕ್ಲಿ ಕ್ಲೈಮ್ಡ್ ಅಪ್ ಆ್ಯಂಡ್ ಬಿಡ್ ದ ಹಂಟರ್ಸ್ ಹ್ಯಾಂಡ್. ಬೇಗ ಬೇಟೆಗಾರನ ಒಂದು ಕೈ ಮೇಲೆ ಹತ್ಕೊಂಡು ಅವನ ಒಂದು ಕೈಯನ್ನು ಕಚ್ಚಕ್ಕೆ ಸ್ಟಾರ್ಟ್ ಆಯ್ತಂತೆ. ದ ಡೋ ಫ್ಲೂ ಅವೇ ಅನ್ಹರ್ಟ್. ಅದು ಕಚ್ಚಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಅಂತ ಹೇಳಿಬಿಟ್ಟು ಅವನ ಬಾಣ ಸೈಡಿಗೆ ಅವನು ಕೈ ತೆಗೆದುಬಿಟ್ನಲ್ಲ, ಆ ಡೋ ಹಾರು ಹೋಯ್ತಂತೆ. ಏನೂ ಅವನಿಗೆ ಆಗ್ದಂಗೆ ಹಾರೋಯ್ತು. ಲುಕ್ ಅಟ್ ದೀಸ್ ಸೆಂಟೆನ್ಸಸ್ ಫ್ರಮ್ ದ ಲೆಸನ್. ಕ್ಯಾನ್ ದಿಸ್ ಪಪ್ಪಿ ಸ್ಟೇ ವಿತ್ ಅಸ್ ಮಾ? ಕ್ವಶನ್ ಮಾರ್ಕ್. Yes, beta, but only if you promise to take care of the puppy. Add question mark or full stop to the following. The sun rises in the east. Full stop. Purna virama. What is your name? Question mark. I like to eat mangoes. Full stop. May I borrow your English textbook? Question mark. Brinda and Namrata are good friends. Full stop. Whose shoes are these? Question mark. Complete the following sentence. Conversation ide illi. Namaste, I am Anandi. What is your name? Namaste, I am Rahul. ನೀವು ನಿಮ್ಮ ಹೆಸರನ್ನು ಬರೀಬಹುದು. I live in Davangere. Where do you live? I live in Davangere. I go to government school.
I go to government primary school. Next, yes, I study in that school too. Which class are you in? I am in class 3. Which class are you in? I am in class 3. Nice meeting you. See you in the school tomorrow. Okay. Next, last one. Look at the picture below. ಇಲ್ಲಿ ಪಿಕ್ಚರ್ಸ್ಗಳನ್ನು ಕೊಟ್ಟಿದ್ದಾರೆ. ಶೋಸ್ 3 ಚಿಲ್ಡ್ರನ್ ಪ್ಲೇಯಿಂಗ್. ಇಲ್ಲಿ 3 ಜನ ಮಕ್ಕಳು ಆಟ ಆಡ್ತಾ ಇದ್ದಾರೆ. ವುಡ್ ಯು ಲೈಕ್ ಟು ಆ್ಯಡ್ ಎನಿಥಿಂಗ್ ಟು ದಿಸ್? ಇದ್ರ ಜೊತೆಗೆ ಇನ್ನೇನಾದರೂ ಸೇರ್ಸಕ್ಕೆ ಇಷ್ಟಪಡ್ತೀರಾ? ಯೂಸ್ ಯುವರ್ ಕ್ರಯಾನ್ಸ್ ಆರ್ ಕಲರ್ ಪೆನ್ಸಿಲ್ಸ್ ಟು ಆ್ಯಡ್ ಟು ದ ಪಿಕ್ಚರ್. ನೀವು ಇದನ್ನು ಒಂದು ಗಾರ್ಡನ್ ಥರ ಮಾಡ್ಕೊಳ್ಳಿ. ಆಲ್ರೆಡಿ ಅವನು ಆಟ ಆಡ್ತಾ ಇದ್ದಾನೆ. ಅಥವಾ ಒಂದು ಪಿಕ್ನಿಕ್ ಸ್ಪಾಟ್ ಥರ ಮಾಡ್ಕೊಳ್ಳಿ. ಆಲ್ರೆಡಿ ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಇನ್ನೂ ಕೆಲವು ಮಕ್ಕಳನ್ನ ಹಾಕಿ ಅವ್ರು ಇನ್ನೂ ಬೇರೆದನ್ನು ಆಟ ಆಡೋದನ್ನು ಬೇಕೆಂದರೆ ಕೆಲವು ಆ್ಯನಿಮಲ್ಸ್ಗಳನ್ನು ಹಾಕಿ ಬೆಂಚ್ಗಳನ್ನು ಬಿಡಿಸಿ, ಇನ್ನೂ ಕೆಲವೊಂದು ಮರಗಳನ್ನು ಬಿಡಿಸಿ. ಸೊ ನಿಮಗೆ ಇಷ್ಟವಾದಂತಹ ಈ ಒಂದು ಪಿಕ್ಚರಿಗೆ ಮ್ಯಾಚ್ ಆಗುವಂತಹ ಚಿತ್ರವನ್ನು ಬಿಡಿಸಿ. ಐ ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.